ಯಾವ ಸಮಾಜಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದೋಗಿದೆ, ಕೇವಲ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಕ್ಕಂಥ ಕಾಂಗ್ರೆಸ್ನ ಪಕ್ಷವನ್ನ ನೋಡ್ಕೊಂಡು ಬರ್ತಾ ಇದ್ದೀರಿ. ಮಾತೆತ್ತಿದ್ರೆ ನಾವು SC STಗೆ ನ್ಯಾಯವನ್ನ ಕೊಡಿಸ್ತೇವೆ, ಅವೆರಡು ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯಕ್ಕೆ ನಾವು ಶಕ್ತಿಯನ್ನ ನೀಡ್ತೇವೆ ಅಂತಕ್ಕಂಥದ್ನ ಹೇಳ್ತಾರೆ. ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ಒಂದು ಅಕ್ರಮ ಭ್ರಷ್ಟಾಚಾರ ಆಯ್ತು ನೋಡಿದ್ರಿ. ಬಹುಶಃ 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ST ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ. ಮೊದಲನೇ ಬಾರಿ ಬಹುಶಃ ಇತಿಹಾಸದ ಪುಟಗಳಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸದನದ ಒಳಗಡೆ 187 ಕೋಟಿ ಅಲ್ಲ, ಅದೆಷ್ಟೋದು 80 ಕೋಟಿ, 87 ಕೋಟಿ ಅಷ್ಟೇ ಲೂಟಿ ಮಾಡಿರೋದು ಅಂತಾರೆ. ಕಳ್ಳ 10 ರೂಪಾಯಿ ಕದ್ರು ಕಳ್ಳೆ, 1 ರೂಪಾಯಿ ಕದ್ರು ಕಳ್ಳೆ, 1000 ರೂಪಾಯಿ ಕದ್ರು ಕಳ್ಳೆ, ಅದರಲ್ಲೂ ಸಮರ್ಥನೆ. ಇನ್ನ SCP TSP ಹಣ, ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಎಲ್ಲಿಗೋಯ್ತು, ಎಲ್ಲಿಗೆ ಬಳಸ್ಕೊಂಡ್ರಿ? ಮಾತೆತ್ತಿದ್ರೆ 4.5 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ ಅನ್ನ ಕೊಟ್ಟಿದ್ದೇವೆ ಅಂತ ಬೆನ್ ತಟ್ಕೊಳ್ತೀರಿ. ಒಪ್ಕೊಂಬಿಡಿ ದಯವಿಟ್ಟು. ಈಗಾಗಲೇ ಹಿಮಾಚಲ್ ಪ್ರದೇಶದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ ಆರ್ಥಿಕ ಸುನಾಮಿ ಎದ್ದೋಗ್ತಾ ಇದೆ, ಎದ್ದೋಗಿದೆ ಹಿಮಾಚಲ್ ಪ್ರದೇಶದಲ್ಲಿ. ಇದೇ ಕಾಂಗ್ರೆಸ್ನ ಆಡಳಿತ. ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಸರ್ಕಾರಿ ಕಚೇರಿಗಳನ್ನ ರನ್ ಮಾಡಲಿಕ್ಕೆ ದುಡ್ಡಿಲ್ಲ, ಗ್ಯಾರಂಟಿಗಳು ಕೊಡ್ತೀನಿ ಅಂತ ಒಪ್ಕೊಬಿಟ್ಟಿದ್ದೀನಿ, ಅಥವಾ ಅದ್ ನಿಲ್ಲಿಸ್ಬೇಕು, ಅಥವಾ ಇದ್ ನಿಲ್ಲಿಸ್ಬೇಕು, ಅಥವಾ ಇನ್ನೊಂದು ಮುಂದುವರಿಸಬೇಕು, ನಾನು ಏನ್ ಮಾಡ್ಲಿ ಹೇಳಿ, ನಾನು ಅಸಹಾಯಕನಾಗಿದ್ದೀನಿ ಅಂತ ಅವ್ರೆ. ಒಪ್ಕೊಳ್ಳಿ ದಯವಿಟ್ಟು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇನ್ನೆಷ್ಟು ದಿನ ಮುಚ್ಚುಮರೆ ಮಾಡ್ತೀರಿ? ವರ್ಷಕ್ಕೆ 55,000 ಕೋಟಿ ಬೇಕು ನಿಮ್ಗೆ ಗ್ಯಾರಂಟಿಗಳಿಗೆ. ನಾವು ಗ್ಯಾರಂಟಿಗಳನ್ನ ವಿರೋಧಿಸ್ತಾ ಇಲ್ಲ, ಕೊಡಿ, ಧಾರಾಳವಾಗಿ ಕೊಡಿ, ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇವೆ. ಆದ್ರೆ ಗ್ಯಾರಂಟಿಗಳ ಹೆಸರಲ್ಲಿ ಅಭಿವೃದ್ಧಿ ಶೂನ್ಯ, ಗ್ಯಾರಂಟಿಗಳು ನೀವು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಕೊಟ್ಟಂತ ಮಾತು